ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಇದು ಸರ್ಕಾರಿ ರಸ್ತೆ. ಇದು ತಾರ್ ರೋಡಿಂದ ಕೆರೆ ಮುಖಾಂತರ ಸುಮಾರು 1 ಕಿಲೋಮೀಟ್ರು ಇದೇ ರೀತಿ ಬರುವಂಥದ್ದು. ಈ ರಸ್ತೆಗೆ ಅಟ್ಯಾಚ್ ಆಗಿ 1 ಎಕರೆ 21 ಗುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ನಾರ್ತ್ ಫೇಸ್. ಇದು ಅಲ್ಲಿ ಮರ ಇದೆಯಲ್ಲ, ಆ್ಯಕ್ಚುಲಿ ಸನ್ಫ್ಲವರ್ ಹಾಕಿದ್ದಾರೆ. ಅಲ್ಲಿ ತನಕ ಈ ಜಾಗ ಇರೋದು. ಇದು ಎಲ್ಲ ಅಳತೆ ಮಾಡಿ ಕಲ್ಲು ಹಾಕಿದ್ದಾರೆ. ಈ ಲ್ಯಾಂಡಿಂದ 3ನೇ ಲ್ಯಾಂಡು ಊಟಿ ರೋಡಿಂದ ವಿಲೇಜ್ಗೆ ಹೋಗುವಂತಹ ಒಂದು ಸಬ್ ರಸ್ತೆ. ಈ ಲ್ಯಾಂಡಿಂದ ಲ್ಯಾಂಡ್ ಏನಿದೆಯಲ್ಲ, ಅದು ತಾರ್ ರೋಡಿಂದ ಇದಕ್ಕೆ ರಸ್ತೆ ಇಲ್ಲ. ಸೊ ಹಾಗಾಗಿ ಆ ತಾರ್ ರೋಡಿಂದ ಇದು 3ನೇ ಲ್ಯಾಂಡು. ಬಟ್ ಇದಕ್ಕೆ ಆ ರಸ್ತೆ, ಇದಕ್ಕೆ ಸರ್ಕಾರಿ ರಸ್ತೆ ಕೆರೆ ಮುಖಾಂತರ ಬರಬೇಕು. ಇದೆಲ್ಲ ಇಲ್ಲಿ ತನಕ ಕೂಡ ರಸ್ತೆ ಇದು. ಸೊ ಇದು ತಾರ್ ರೋಡಿಂದ 3ನೇ ಲ್ಯಾಂಡ್. ಇದು NH ಇಂದ ಬರುವಂಥದ್ದು ಒಂದು 6-7 ಕಿಲೋಮೀಟ್ರು. ಬಟ್ ಆದರೆ ಆ ಕಡೆಯಿಂದ ರಸ್ತೆ ಇಲ್ಲ. ಬಟ್ ಇದಕ್ಕೆ ಈ ಕಡೆಯಿಂದ ರಸ್ತೆ ಇದೆ, ಕೆರೆ ಮುಖಾಂತರ ರಸ್ತೆ ಇದೆ. ಸೊ 1 ಕಿಲೋಮೀಟ್ರು ಇದೇ ರೀತಿ ಮಡ್ ರಸ್ತೆ. ಸೊ ಈ 1 ಎಕರೆ 21 ಗುಂಟೆ ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಸೊ ಟೋಟಲ್ ಇವರು 55 ಲಕ್ಷದ ಕೇಳ್ತಾಯಿದ್ದಾರೆ ಫೈನಲಾಗಿ. ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ. 1 ಎಕರೆ 21 ಗುಂಟೆಗೆ ಇವರು 55 ಲಕ್ಷ ಕೇಳ್ತಾಯಿದ್ದಾರೆ. ಇವರಲ್ಲೆಲ್ಲ ಹೊಸ ಅಲ್ಲೇ ಇದ್ದಾರೆ. ವೆಹಿಕಲ್ ಹೋಗ್ತಿದೆ ನೋಡಿ. ಅದು ಊಟಿ ರೋಡಿಂದ ಬರುವಂಥ ಸಬ್ ರಸ್ತೆ. ಅಲ್ಲಿ ಫೆನ್ಸಿಂಗ್ ಕಾಣ್ತಾ ಇದೆಯಲ್ಲ, ಆ ಫೆನ್ಸಿಂಗಿಂದ ಇಲ್ಲಿಗೆ 3ನೇ ಲ್ಯಾಂಡ್ ಇದು ಮಾರಾಟಕ್ಕಿರೋಂಥದ್ದು. ಬಟ್ ಅಲ್ಲಿಂದ ಇಲ್ಲಿಗೆ ಎಲ್ಲೂ ಕೂಡ ರಸ್ತೆ ಇಲ್ಲ. ಇದಕ್ಕೆ ರಸ್ತೆ ಇರೋದೆ ಕೆರೆ ಮುಖಾಂತರ, ಅದು ಕೂಡ ಸರ್ಕಾರಿ ರಸ್ತೆ. ಒಂದು ಚೈನ್ ರಸ್ತೆ ಇದೆ. ಸೊ ನೀವು ಈ ಲ್ಯಾಂಡ್ ವಿಸಿಟಿಗೆ ಬರೋರು ಈ ರಸ್ತೆ ನೋಡಿ ಅಯ್ಯೋ ಸ್ವಲ್ಪ ಇದೇನೋ ಈ ಥರ ಇದೆಯಲ್ಲ ಅಂತ ಅನ್ಬಹುದು. ಬಟ್ ಆದರೆ ಲೆಫ್ಟು ರೈಟು 2 ಸೈಡಲ್ಲೂ ಕೂಡ ನೀವು ಈ ಗಿಡಗಳು ಏನು ಇದೆಯಲ್ಲ, ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಒಂದು 50,000 ಖರ್ಚು ಮಾಡಿದ್ರೆ ಸಾಕು ನೀವು. ಸೊ ನಿಮ್ಮದು ಒಳ್ಳೆ ಲ್ಯಾಂಡ್ ಕಡಿಮೆ ರೇಟಲ್ಲಿ, ಅದು ನಂಜನಗೂಡು ರಿಜಿಸ್ಟ್ರೇಷನ್ ನೋಡಿ. ಇದು ಕೆರೆ. ಇದು ಮಳೆ ಊದಾಗ ಮಾತ್ರ ಇದು ಫುಲ್ಲಾಗುತ್ತೆ. ಸೊ ಇಲ್ಲಾಂದರೆ ಡ್ರೈ ಹಂಗೆ ಇರುತ್ತೆ. ಇದು ರಸ್ತೆ. ಇದು ಈ ರಸ್ತೆ ಮುಖಾಂತರನೇ ಹೋಗುವಂಥದ್ದು. ನೋಡಿ, ಇದು ರಸ್ತೆ ದೊಡ್ಡದಿದೆ ನೋಡಿ. ಇದೆಲ್ಲ ಕೂಡ ಸರ್ಕಾರಿ ರಸ್ತೆ. ಇದು ನೋಡಿ, ಇದು ಕೆರೆಯಿಂದ ಬರುವಂಥ ರಸ್ತೆ. ಸೊ 1 ಕಿಲೋಮೀಟ್ರು ಇದೇ ರೀತಿ ರಸ್ತೆ ಇದೆ. ಇಷ್ಟು ವಿಶಾಲವಾಗಿದೆ ರಸ್ತೆ ಇದೆಲ್ಲ. ಈ ಬೇಲಿಯೆಲ್ಲ ತೆಗೆದ್ರೆ ನೀಟಾಗುತ್ತೆ, ರೋಡು ದೊಡ್ಡದಾಗುತ್ತೆ. ಬಟ್ ನೋಡಲಿಕ್ಕೆ ನಿಮಗೆ ಒಂಥರ ರಿಮೋಟ್ ಅಂತ ಅನಿಸ್ಬೋದು. ಬಟ್ ಆದರೆ ಲ್ಯಾಂಡ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಸರ್ಕಾರಿ ರಸ್ತೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗುತ್ತೆ ನೋಡಿ. ಈ ಬೇಲಿ ಏನಿದೆಯಲ್ಲ, ಈ ಬೇಲಿಯಿಂದ ಈ ಬೇಲಿ ತನಕ ಇದು ಸರ್ಕಾರಿ ರಸ್ತೆ. ಇದು ಈಗಾಗಲೇ ನಾನು ಹೇಳ್ದಂಗೆ ಆ ಕೆರೆ ಮುಖಾಂತರ ಬರುವಂಥದ್ದು. ಈ ಪ್ರಾಪರ್ಟಿ ಬಂದು ಊಟಿ ರೋಡಿಂದ ಬರೀ 8 ಕಿಲೋಮೀಟ್ರ್ ಅಷ್ಟೇ. ಇದು ಊಟಿ ರಸ್ತೆಯಿಂದ 8 ಕಿಲೋಮೀಟ್ರು. ಮೈಸೂರು ಏರ್ಪೋರ್ಟಿಂದ 28 ಕಿಲೋಮೀಟ್ರು. 28 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್, 8 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್.
ಇದೊಂದು ಜನರಲ್ ಪ್ರಾಪರ್ಟಿ. ಸೊ ನೀವು 1 ಕಿಲೋಮೀಟ್ರ್ ಮಡ್ ರಸ್ತೆ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಬಟ್ ರಸ್ತೆನೂ ಕೂಡ ಸರ್ಕಾರಿ ರಸ್ತೆ, ನೀಟಾಗಿದೆ. ರಸ್ತೆನೂ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಕಡಿಮೆ ದುಡ್ಡಲ್ಲಿ ನಂಜನಗೂಡು ರಿಜಿಸ್ಟ್ರೇಷನ್ನು ನಿಯರ್ ಬೈ ಮೈಸೂರು ಏರ್ಪೋರ್ಟ್. ಇದೊಂದು ಒಳ್ಳೆಯ ಸೂಕ್ತವಾದ ಜಾಗ. ಕಲ್ಲು ಕಾಣ್ತಾ ಇದೆಯಲ್ಲ, ಕಲ್ಲಿಂದ ಈ ಕಡೆಗೆ 1 ಎಕರೆ 21 ಕೋಟಿ ಜನರಲ್ ಪ್ರಾಪರ್ಟಿ. ಟೋಟಲ್ ಇದು 55 ಲಕ್ಷ, 55 lakhs ಫಾರ್ 1 acre 21 ಗುಂಟಾಸ್. ಓಕೆ, ಥ್ಯಾಂಕ್ಸ್ ಫಾರ್